ಹಾಯ್ ಫ್ರೆಂಡ್ಸ್, ಬರ್ರಿ ನಾನಿವತ್ತು ಇಷ್ಟೊಂದು ಕ್ರಿಸ್ಪಿ ಆದ ಟೇಸ್ಟಿ ಆದ ಖಾರ ಸೇವನ್ನ ಯಾವ ಥರ ಮಾಡೋದಂತ ಹೇಳ್ತೀನಿ ನೋಡ್ರಿ. ಬರ್ರಿ ಈ ಖಾರ ಸೇವ್ ಮಾಡೋದಕ್ಕೆ ಏನೆಲ್ಲ ಬೇಕೋ ನೋಡ್ಕೊಂಡು ಬರೋನು ಬರ್ರಿ. ಯಾವ ಥರ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ, ಖಾರ ಸೇವ್ ಮಾಡೋದಕ್ಕೆ ರೀ 1 ಗ್ಲಾಸ ಕಡಲೆ ಹಿಟ್ಟು ತೊಗೊಂಡೇನಿ ರೀ. ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡೇನಿ, ಸ್ವಲ್ಪ ಅಚ್ಚ ಖಾರದ ಪುಡಿ ತೊಗೊಂಡ್ರಿ, ಸ್ವಲ್ಪ ಜೀರಿಗೆ ರೀ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನಿ ರೀ. ಇದು ಫುಡ್ ಕಲರ್ ತೊಗೊಂಡೇನಿ ನೋಡ್ರಿ, ಯೆಲ್ಲೋ ಕಲರ್ ರೀ. ಆಮೇಲೆ ಸ್ವಲ್ಪ ಶೇಂಗಾ ತೊಗೊಂಡೇನಿ ರೀ. ನೀವು ಅಜ್ವಾನದು ಬೇಕಂದ್ರೆ ಹಾಕೋಬೋದು ರೀ. ಈಗ ಇದನ್ನು ಹೆಂಗೆ ಮಾಡೋದು ನೋಡೋಣ ಬರ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಇದಕ್ಕೆ ಕಾದಿರೋದು 1-2 ಸ್ಪೂನ ಎಣ್ಣೆ ಹಾಕೋಬೇಕ್ರಿ. ಅಡುಗೆ ಎಣ್ಣೆ ಹಾಕೋಬೇಕ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ, ಜೀರಿಗೆ ಹಾಕೋರಿ. ಈಗ ನೋಡ್ರಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೋರಿ. ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ನೋಡ್ರಿ. ನೋಡ್ರಿ ಫ್ರೆಂಡ್ಸ, ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕ್ರಿ. ಈಗ ಹಿಟ್ಟನ್ನು ಕಲಸಿದ್ದಾಗೈತ್ರಿ. ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಹಿಟ್ಟು ನೆನೆದೈತ್ರಿ. ಈಗ ಇದನ್ನು ಇನ್ನೊಂದು ಸಾರಿ ಮಿಚ್ಕೊಂಡೈತ್ರಿ. ನೋಡ್ರಿ ಫ್ರೆಂಡ್ಸ, ಈ ಥರ ಒಂದು ಚಕ್ಲಿ ಮಾಡೋ ಮಣಿ ಇರ್ತೈತಲ್ಲ ರೀ, ಅದ್ರೊಳಗೆ ಶಾವ್ಗೆ ಮಾಡೋದು ಇದೊಂದು ಸಾಚೆ ಇರ್ತೈತಲ್ಲ ರೀ, ಆ ಥರ ತೊಗೋಬೇಕ್ರಿ. ಅದನ್ನ ತೊಗೊಂಡ್ರಿ ಚೆಂದಂಗೆ ಎಣ್ಣೆ ಹಚ್ಕೋಬೇಕ್ರಿ ಒಳಗಿನ ಸೈಡ್ ರೀ. ಈಗ ನಾರಿ ಇದಕ್ಕೆ ಎಣ್ಣೆ ಹಚ್ಚೆ ಇಟ್ಕೊಂಡಿತ್ರಿ. ಹಾಗಾಗಿ ಇದನ್ನು ಹಿಟ್ಟನ್ನು ಇದ್ರೊಳಗೆಲ್ಲ ತುಂಬ್ಕೋಬೇಕು ನೋಡ್ರಿ. ನೀಟಾಗಿ ಫ್ರೆಶ್ ಮಾಡಿ ತುಂಬ್ಕೋಬೇಕ್ರಿ. ಯಾಕಂದ್ರೆ ಕರೆಕ್ಟಾಗಿ ತುಂಬಿರಿ, ಇಲ್ಲಾಂದ್ರೆ ಅವೆಲ್ಲ ಕಟ್ ಆಗ್ತಾವೆ ನೋಡ್ರಿ. ಪ್ರೆಸ್ ಮಾಡಿ ತುಂಬ್ಕೋಬೇಕ್ರಿ ಇದನ್ನ ರೀ. ಪ್ರೆಸ್ ಮಾಡಿ ತುಂಬ್ಕೋದ್ರಿಂದ ನೀಟಾಗಿ ಬರ್ತೈತ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಸ್ವಲ್ಪ ಕರಿಬೇವನ್ನ ಕರೆದು ತಗೊಂಡ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಶೇಂಗಾನು ಕರಿಬೇಕು ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಶೇಂಗಾನು ಕರ್ದಾವ್ರಿ, ತಕ್ಕೊಳ್ಳೋಣ್ರಿ ಅವನು ರೀ. ಈಗ ನೋಡ್ರಿ ಫ್ರೆಂಡ್ಸ, ಈಗ ಹಿಟ್ಟು ತುಂಬಿಟ್ಕೊಂಡೈತ್ರಲ್ಲ ಇದನ್ನ ರೀ ಈ ಥರ ಎಣ್ಣೆ ಒಳಗೆ ಬಿಡ್ಬೇಕು ನೋಡ್ರಿ. ಹಿಂಗೆ ಕಟ್ ಮಾಡಿ ಬಿಟ್ಕೋಬೇಕು ನೋಡ್ರಿ. ನೋಡ್ರಿ ಫ್ರೆಂಡ್ಸ, ಎಣ್ಣೆ ಎಲ್ಲ ಇವು ಗುಳಿ ಬರತ್ತಾವ್ರಲ್ಲ ರೀ, ಈ ಗುಳಿ ಹೋಗುತನ ಕರಿಬೇಕು ನೋಡ್ರಿ. ಗುಳಿ ಹೋದ್ವು ಅಂದ್ರೆ ಇವೆಲ್ಲ ಕರ್ದಿರ್ತಾವ್ರಿ. ನೋಡ್ರಿ ಫ್ರೆಂಡ್ಸ, ಒಂದು ಸೈಡ್ ಬೇಯ್ದಾವ್ರಿ, ಇನ್ನೊಂದು ಸೈಡ್ ತಿರ್ಗಿಸ್ಕೋರಿ ಉಣ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಎಲ್ಲ ಕರ್ದಾವ್ರಿ, ಗುಳಿನೂ ಕಡಿಮೆ ಆಗ್ಯಾವ್ರಿ. ತಕ್ಕೊಂಡ್ರಿ ಈಗ ರೀ. ಈಗ ನೋಡ್ರಿ ಫ್ರೆಂಡ್ಸ, ಹಂಗೆ ಮತ್ತೊಂದು ಖಾರ ಶೇವ್ ಬಿಡೋಣ್ರಿ ಈಗ ರೀ. ನೋಡ್ರಿ ಫ್ರೆಂಡ್ಸ, 1 ಕಪ್ ಹಿಟ್ಟು ತೊಗೊಂಡೀನಿ ರೀ. 1 ಕಪ್ ಹಿಟ್ಟದಿಂದ ರೀ ಎಷ್ಟೊಂದು ಖಾರ ಸೇವ್ ಆಗ್ಯಾವ ನೋಡ್ರಿ. ಈ ಥರ ಒಂದ್ಸರಿ ಮಾಡ್ಕೊಂಡ್ರಿ ಹೆಂಗಾಗಿತ್ತು ನನಗೆ ಕಮೆಂಟ್ ಮಾಡಿರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು ರೀ.